ಈಗ ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವ್ನು ಯಾವಾಗಲೂ ಏನು ಹೇಳ್ತಿರ್ತಾನೆ, ಬೇರೆಯವ್ರನ್ನ ಮೆಚ್ಚಿಸೋ ಸಲುವಾಗಿ ನಾವು ಬಟ್ಟೆ ಹಾಕ್ಕೋಬಾರ್ದು, ನಮ್ಗೆ ಹೆಂಗೆ ಕಂಫರ್ಟ್ ಆಗುತ್ತೋ, ನಮ್ದು ಯಾವ್ದು ಬಟ್ಟೆ ಇಷ್ಟ ಆಗುತ್ತೋ ಅದನ್ನು ಮಾತ್ರ ಹಾಕ್ಕೋಬೇಕು. ಸೊ ಯಾರನ್ನೋ ಮೆಚ್ಚಿಸೋ ಸಲುವಾಗಿ ನಾವು ಬಟ್ಟೆ ಹಾಕ್ಕೊಂಡಪ್ಪ ಅಂದ್ರೆ ನಮ್ಮ ಓನ್ ಐಡೆಂಟಿಟಿನ ನಾವು ಕಳ್ಕೊತೀವಿ. ನಮ್ಗೆ ಇಷ್ಟ ಬಂದಂಗೆ ನಾವು ಇರಬೇಕು, ನಮ್ಗೆ ಇಷ್ಟ ಬಂದಿದ್ದ ಬಟ್ಟೆ ನಾವು ಹಾಕ್ಕೋಬೇಕು. ಯಾರಿಗೋಸ್ಕರನೋ ನಾವು ಯಾಕೆ ಸಾಲ ಮಾಡಿಕೊಂಡು ಚೊಲ ಬಟ್ಟೆ ಹಾಕ್ಯಂಡು ಅಡ್ಡಾಡಬೇಕು ಅಂತಂದೇಳಿ ಅವನ ಉದ್ದೇಶ. ಇದು ಒಂದು ಸೈಡ್ ಓಕೆ ಅನಿಸಿದ್ರು ಕೂಡ ಇನ್ನೊಂದು ಟೈಮಲ್ಲಿ ಏನಾಗ್ತೈತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕೋಟ್ಯಾಧಿಪತಿ ಮನುಷ್ಯ, ಇಡೀ ಊರಿಗೆ ಗೊತ್ತಾ ಅವನು ಕರೋಡ್ಪತಿ ಅಂತಂದೇಳಿ. ಅವನು ಇದ್ದೂರಲ್ಲಿ ಅವನು ಹರಿದಿದ್ದ ಬಟ್ಟೆ ಹಾಕ್ಕೊಂಡು ಹಳೆಯ ಬಟ್ಟೆ ಹಾಕ್ಕೊಂಡು ಅಡ್ಡಾಡಿದ್ರು ಕೂಡ ಅವನಿಗೆ ಕೊಡೋ ಮರ್ಯಾದೆ ಕೊಟ್ಟೇ ಕೊಡ್ತಾರೆ. ಅಂದರೆ ಅವ್ರ ಊರನ್ನವರಿಗೆ ಎಲ್ಲರಿಗೂ ಗೊತ್ತಿರೋದೈತೆ ಅವ್ನು ಕರೋಡ್ಪತಿ ಅಂತಂದೇಳಿ. ಅದೇ ಥರನೇ ಇವಾಗ ಏನು ₹1 ಸೇವಿಂಗ್ಸ್ ಇಲ್ಲ, ಭಯಂಕರ ಸಾಲ ಮಾಡಿಕೊಂಡಿದ್ದಾನೆ, ಊರು ತುಂಬ ಸಾಲ ಮಾಡಿಕೊಂಡಿದ್ದಾನೆ ಅನ್ನೋಂಥ ವ್ಯಕ್ತಿ ಹೈ ಕ್ವಾಲಿಟಿ ಡ್ರೆಸ್ ಹಾಕ್ಕೊಂಡು ಚಲೋ ಬಟ್ಟೆ ಹಾಕ್ಕೊಂಡು ಬೇರೆ ಊರಲ್ಲಿ ಬನ್ನಿಯಪ್ಪ ಅಂದ್ರೆ ಅವನಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ಅವ್ನು ಬ್ಯಾಕ್ಗ್ರೌಂಡ್ ಗೊತ್ತಿರೋಂಗಿಲ್ಲ. ಇದ್ದೂರಾಗ ಅದೇ ಡ್ರೆಸ್ ಹಾಕ್ಕೊಂಡಿದ್ನಪ್ಪ ಅಂದ್ರೆ ಅವ್ನಿಗೆ ಮರ್ಯಾದೆ ಕೊಡೋಂಗಿಲ್ಲ. ಯಾಕಂದ್ರೆ ಅವನ ಹತ್ರ ದುಡ್ಡು ಇರೋಂಗಿಲ್ಲ, ಸಾಲ ಮಾಡಿರ್ತಾನೆ, ಹಂಗಾಗಿ ಅವನ ಹತ್ರ ಏನೂ ಇಲ್ಲ ಅಂತಂದೇಳಿ ತಿಳ್ಕೊಂಡು ಅವ್ನಿಗೆ ಮರ್ಯಾದೆ ಕೊಡೋಂಗಿಲ್ಲ. ಸೊ ಅದೇ ವ್ಯಕ್ತಿ ಬೇರೆ ಊರಿಗೆ ಹೋದಾಗ ಅವ್ನ ಡ್ರೆಸ್ ನೋಡಿ ಮರ್ಯಾದೆ ಕೊಡ್ತಾರೆ. ಇದ್ದೂರಾಗ ನೀನು ಎಂಥ ಡ್ರೆಸ್ ಹಾಕೊಂಡ್ರು ಕೂಡ ನಡಿತೈತೆ. ಯಾಕಂತಂದ್ರೆ ನಿನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತೆ. ನೀನು ಹಳೆಯವರ ಹಾಕ್ಯಂದ್ರು ಹೊಸವರ ಹಾಕ್ಯಂದ್ರು ಸಂಬಂಧ ಇಲ್ಲ, ನಿನ್ನ ತೂಕ ಮಾಡಿರ್ತಾರೆ ಅವ್ರು ಆಗಲೇ. ಸೊ ನೀನು ಬೇರೆ ಊರಿಗೆ ಹೋದಾಗ ಅಲ್ಲಿ ತೂಕ ಮಾಡೋವಂಥ ಮಿಷಿನ್ ಯಾವ ಥರ ಇರ್ತೈತೆ ಅಂದರೆ ಕಣ್ಣೊಳಗೆ ಇರ್ತೈತೆ. ಬಟ್ಟೆ ನೋಡಿ ಅಳತೆ ಮಾಡ್ತಾರೆ. ಇದು ಯಾರು ಒಪ್ಕೊಂಡ್ರೂ ಒಪ್ಕೊಲಿಕ್ಕಂದ್ರೂ ಇದೇ ನಿಜ. ಬಟ್ಟೆ ನೋಡಿ ಅಳತೆ ಮಾಡೋವಂಥ ಕಾಲ ಇದು. ಫಾರ್ ಎಕ್ಸಾಂಪಲ್ ನಂದೇ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ನಾನು, 9 to 5 ಡಾರ್ಕ್ ರಿಯಾಲಿಟಿ ಅಂತಂದೇಳಿ. ಅದರಲ್ಲಿ ನಾನು ಒಂದು ಹಳೆ ಶರ್ಟ್ ಹಾಕ್ಕೊಂಡಿದ್ದೆ. ಅದಕ್ಕೆ ಕಮೆಂಟ್ ನೋಡಿರ್ಬೇಕಾದ್ರೆ ನೀವು, ಇವಾಗಾದರೂ ಇರಬೇಕು ಅದು ಕಮೆಂಟ್, ನಿನ್ನ ಡ್ರೆಸ್ ನೋಡಿದಾಗಲೇ ಅಂದ್ಕೊಂಡೆ ನಾನು ಅಂತಂದೇಳಿ. ಸೊ ಬಟ್ಟೆ ನೋಡಿ ಅಳೆಯೋಂಥ ಕಾಲ ಇದೆ. ಇದ್ದೂರಾಗಿದ್ದಾಗ ನೀನು ಎಂಥವ್ರು ಹಾಕ್ಕೊಂಡಿರ, ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ನಿನ್ನ ಬಟ್ಟೆ ನಿನ್ನ ಡಿಗ್ನಿಟಿನ ಕಾಪಾಡ್ತೈತಿ. ಇದು ಮಾತ್ರ ನಿಜ. ಬೇರೆಯವ್ರ ಸಲಗೆಲ್ಲ ನಿನ್ನ ಡಿಗ್ನಿಟಿ ನೀನು ಉಳಿಸ್ಕೋಬೇಕು. ನಿನಗೆ 4 ಜನ ರೆಸ್ಪೆಕ್ಟ್ ಕೊಡ್ಬೇಕಂತಂದರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳೇಬೇಕು. ಇದ್ದೂರಾಗೆಲ್ಲ ನಾನು ಹೇಳಕತ್ತಿರೋದು, ಬೇರೆ ಊರಿಗೆ ಹೋದಾಗ, ಹೊಸಬ್ರನ್ನ ಭೇಟಿ ಆಗಕ್ಕೆ ಹೋದಾಗ. ಈಗ ನೀನು ಯಾವುದೋ ಒಂದು ಫಂಕ್ಷನಿಗೆ ಹೋಗಿರ್ತಿದ್ದಿ, ಕರೆದಿರ್ತಾರೆ, ನನ್ನ ಇಷ್ಟ ಬಂದಂಗೆ ನಾನು ಹೋಗ್ತೀನಿ ಬಿಡು ಅಂತಂದೇಳಿ ಹಳೆಯ ಬಟ್ಟೆ ಹಾಕ್ಕೊಂಡು ಹೋದ್ನಿ ಅಂದ್ರೆ ಅವ್ನು ನಿನ್ನ ಮುಂದೆ ಡೈರೆಕ್ಟಾಗಿ ಹೇಳೋಂಥ ಮನುಷ್ಯ ಅಲ್ಲ ಅಂತ ಅಂದ್ರೆ ಅವ್ನು ಅನ್ಕೊಂತ ನೀವು ಯಾಕರೆ ಕರೆದ್ನಪ್ಪ ನಾನು ಅಂತಂದೇಳಿ. ಸೊ ಆ ಥರ ಇರ್ತೈತಿ. ನಿಮ್ಗೆ ಹರ್ಟ್ ಆಗ್ಬೋದು, ಇದೇ ರಿಯಾಲಿಟಿ.